ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಜಗತ್ತು ಸಾಕಷ್ಟು ವಿಸ್ಮಯಗಳ ಆಗರ. ಅದನ್ನು ಪತ್ತೆ ಹಚ್ಚೋದರ ಜೊತೆಗೆ ಅದಕ್ಕೆ ಕಾರಣಗಳನ್ನು ಹುಡುಕೋ ಕೆಲಸವನ್ನು ಕೂಡ ಮನುಷ್ಯ ಮಾಡ್ತಲೇ ಇರ್ತಾನೆ. ಕೆಲ ಬಾರಿ ಸಂಶೋಧಕರು ಹೇಳೋದು ನಿಜ ಆಗುತ್ತೆ, ಮತ್ತೆ ಕೆಲ ಬಾರಿ ಅವರು ಹೇಳಿದ್ದನ್ನು ಸುಳ್ಳು ಅಂತ ಹೇಳೋದಕ್ಕೆ ಕಾರಣಗಳು ಸಿಗೋದಿಲ್ಲ. ಹೀಗಾಗಿ ಜಗತ್ತು ಅದನ್ನು ಒಪ್ಕೊಳ್ಳುತ್ತೆ. ಇನ್ನು ಕೆಲ ಬಾರಿ ಹೊಸ ಸಂಶೋಧನೆಗಳು ನಡೆದು ಇನ್ನೇನೇನೋ ಹೊಸತು ಗೊತ್ತಾದ್ರೆ ಆಗ ಹೊಸದಾಗಿ ಕೇಳಿದ್ದನ್ನು ನಂಬಿ ಹಳೆಯದನ್ನ ಜಗತ್ತು ಕೈ ಬಿಡ್ತಾ ಹೋಗುತ್ತೆ. ಈಗ ಕೂಡ ಭಾರತದ IISc ಸಂಶೋಧನೆಗೆ ಜಗತ್ತು ಶಭಾಷ್ ಹೇಳ್ತಾ ಇದೆ. ಭಾರತೀಯ ವಿಜ್ಞಾನಿಗಳು ಹೇಳಿದ್ದು ಸರಿ ಅಂತ ಜಾಗತಿಕ ವಿಜ್ಞಾನ ಸಂಸ್ಥೆಗಳು ಚಪ್ಪಾಳೆ ತಟ್ಟೋ ಮೂಲಕ ನಮ್ಮ IISc ಕಿರೀಟಕ್ಕೆ ಮತ್ತೊಂದು ಗರಿ ಕೂಡ ಸೇರ್ಕೊಳ್ತಾ ಇದೆ. ಈ ಬಾರಿ ಭಾರತೀಯ ವಿಜ್ಞಾನಿಗಳು ಹೇಳಿದ್ದ ಜಿಯಾಯ್ಡ್ ಲೋ ಬಗ್ಗೆ ಜಗತ್ತು ಜೈ ಹೋ ಅಂತ ಹೇಳ್ತಾ ಇದೆ. ಹಿಂದೂ ಮಹಾಸಾಗರದಲ್ಲಿ ಸುಮಾರು 3 ಕೋಟಿ ವರ್ಷಗಳ ಹಿಂದೆ ಸಂಭವಿಸಿದ್ದ ಬದಲಾವಣೆಯ ಕಾರಣಕ್ಕೆ ಮತ್ತು ಟೆಕ್ಟಾನಿಕ್ ಪ್ಲೇಟುಗಳ ಚಲನೆಯ ಕಾರಣದಿಂದ ಒಂದು ಗ್ರಾವಿಟಿ ಹೋಲ್ ಥರದ್ದು ನಿರ್ಮಾಣ ಆಗಿದೆ. ಇದು ಇಡೀ ಜಗತ್ತಲ್ಲಿನ ಅತಿ ದೊಡ್ಡ ಗ್ರಾವಿಟಿ ಹೋಲ್ ಅನ್ನೋ ಮಾಹಿತಿಯನ್ನ IISc ವಿಜ್ಞಾನಿಗಳು ಹೇಳಿದರು. ಹಾಗಾದ್ರೆ ಏನಿದು ಗ್ರಾವಿಟಿ ಹೋಲ್ ಕಥೆ? ನಮಗೆ ಬೆಂಗಳೂರಲ್ಲಿರೋ ಮ್ಯಾನ್ ಹೋಲ್ಗಳ ಬಗ್ಗೆ ಗೊತ್ತಿದೆ. ಈ ಗ್ರಾವಿಟಿ ಹೋಲ್ ಏನು, ಅದ್ಯಾಕೆ ಹಿಂದೂ ಮಹಾಸಾಗರದಲ್ಲಿದೆ, ಅಲ್ಲಿ ಆ ರೀತಿಯ ರಚನೆ ಯಾಕಾಗುತ್ತೆ, ಹಿಂದೂ ಮಹಾಸಾಗರದಲ್ಲಿ ಈ ಅದ್ಭುತ ಯಾಕೆ ಮತ್ತು ಅಲ್ಲಿಗೆ ಹೋದ್ರೆ ಏನಾಗುತ್ತೆ, ಸಮುದ್ರದ ನಡುವೆ ಇದ್ದಕ್ಕಿದ್ದ ಹಾಗೆ ಸಮುದ್ರದ ಮಟ್ಟ ಕುಸಿಯೋದಕ್ಕೆ ಕಾರಣ ಏನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಜಗತ್ತಿನ ಎಲ್ಲ ರಹಸ್ಯಗಳು ನಮಗೆ ಗೊತ್ತಾದ ದಿನ ಬಹುಶಃ ನಮ್ಮ ಎಲ್ಲ ಆಸಕ್ತಿಗಳು ಮುಗಿದು ಹೋಗಿ ನಿರಾಸಕ್ತ ಸ್ಥಿತಿಯನ್ನು ನಾವು ತಲುಪಿಬಿಡ್ತೀವೋ ಏನೋ. ಹೀಗಾಗಿನೇ ನಮ್ಮ ಕುತೂಹಲ ತೀರೋದಕ್ಕೆ ಜಗತ್ತು ಬಿಡ್ತಾ ಇಲ್ಲ. ನಮ್ಮ ಸಂಶೋಧಕರು ಏನೇನೋ ಮಾಡಿ ಕಡೆಗೆ ಏನೇನೋ ಹೇಳ್ತಾರೆ. ನಾವು ಮೂಗಿನ ಮೇಲೆ ಬೆರಳಿಟ್ಕೊಂಡು ಹೌದಾ ಅಂತೀವಿ. ಸೈನ್ಸ್ ಹೇಳಿದ ಮೇಲೆ ನಿಜ ಇರಬೇಕು ಬಿಡಿ ಅಂದ್ಕೊಂಡು ಬಿಡ್ತೀವಿ. ಅದಾದ ಕೆಲ ವರ್ಷಗಳ ನಂತರ ಅದು ಹಂಗಲ್ಲ, ಅವ್ರು ಹೇಳಿದ್ದು ಸರಿ ಅಲ್ಲ, ಈಗಿನ ಸಂಶೋಧನೆಯಲ್ಲಿ ಇದು ಹಿಂಗೆ ಅಂತ ಗೊತ್ತಾಗಿದೆ ಅಂತಾರೆ. ನಮಗೇನು, ಅದನ್ನು ಕೇಳಿಸ್ಕೊಂಡು ಹೌದಾ ಇದ್ದಿರಬಹುದು ಅಂತ ತಲೆ ಕುಣಿಸಿ ಸುಮ್ಮನಾಗ್ತೀವಿ. ಈಗ ಬರ್ಮುಡಾ ಟ್ರ್ಯಾಂಗಲ್ ಅನ್ನೇ ನೋಡಿ, ಇಷ್ಟು ದಿನ ಅದ್ರ ಬಗ್ಗೆ ಏನೋ ಹೇಳ್ತಾ ಇದ್ರು. ಈಗ ಅಲ್ಲಿ ನೀರಿನ ಕೆಳಗೊಂದು ದೊಡ್ಡ ಬಂಡೆ ಇದೆ, ಅದೇ ಅಲ್ಲಿ ವಿಸ್ಮಯಕ್ಕೆ ಕಾರಣ ಆಗ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ. ನಾಳೆ ಇನ್ನೇನೋ ಒಂದು ಗೊತ್ತಾಗುತ್ತೆ, ಆಗ ಅದಲ್ಲ ಇದು ಅಂತಾರೆ. ಓಕೆ ಅನ್ನೋದು ಬಿಟ್ಟು ನಾವಾದರೂ ಇನ್ನೇನು ಮಾಡೋಕ್ಕಾಗತ್ತೆ? ಇನ್ನು ಸಮುದ್ರಗಳು, ಸಾಗರಗಳು ಇವೆಯಲ್ಲ, ಇವು ನಿಜಕ್ಕೂ ವಿಸ್ಮಯಗಳ ಆಗರಗಳು ಅನ್ನಿಸ್ಕೊಳತ್ವೆ. ಅಲ್ಲಿನ ಜೀವ ಪ್ರಪಂಚ ಇರಬಹುದು, ವಾತಾವರಣ ಇರಬಹುದು, ಆಗಾಗ ಸಮುದ್ರ ಆಡೋ ರೀತಿ ಇರಬಹುದು, ಅಥವಾ ಮಹಾಸಾಗರಗಳಲ್ಲಿನ ನೀರಿನ ಮಟ್ಟ ಕೂಡ ಇರಬಹುದು. ಎಲ್ಲ ಒಂಥರ ವಿಸ್ಮಯನೇ. ಇನ್ನು ಹಿಂದೂ ಮಹಾಸಾಗರ ಇದೆ ನೋಡಿ, ಅಲ್ಲಿ ಇದ್ದಕ್ಕಿದ್ದ ಹಾಗೆ ಸಮುದ್ರ ಮಟ್ಟ ಕಡಿಮೆ ಆಗುತ್ತೆ. ಜೊತೆಗೆ ಆ ಸ್ಥಳಕ್ಕೆ ಬಂದ ಕೂಡಲೇ ಗುರುತ್ವಾಕರ್ಷಣ ಶಕ್ತಿ ಕೂಡ ಕಡಿಮೆ ಆಗಿಬಿಡುತ್ತೆ ಅನ್ನೋ ವಿಷಯ ಕಳೆದ 1 ಶತಮಾನದಿಂದ ಕೂಡ ವಿಜ್ಞಾನ ಜಗತ್ತಿಗೆ ಸವಾಲಾಗಿ ಉಳ್ಕೊಂಡಿತ್ತು. ಅಲ್ಲಿ ಗ್ರಾವಿಟಿ ಹೋಲ್ ಇದೆ ಅನ್ನೋದು ಅರ್ಥ ಆಗಿತ್ತು. ಆದರೆ ಅದಕ್ಕೆ ಕಾರಣ ಏನು? ಈ ಪ್ರಶ್ನೆಗೆ ಉತ್ತರ ಹುಡುಕಿದ್ದು ಬೆಂಗಳೂರಿನ IISc. ಇನ್ನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ಸಂಶೋಧನೆ ಏನು ಹೇಳಿದೆ ಅನ್ನೋದನ್ನು ನೋಡೋದಕ್ಕೂ ಮುನ್ನ ಈ ಇಂಡಿಯನ್ ಓಷನ್ ಜಿಯಾಯ್ಡ್ ಲೋ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಈ ಜಿಯಾಯ್ಡ್ ಲೋ ಅಥವಾ ಗ್ರಾವಿಟಿ ಹೋಲ್ ಅಂತ ಏನು ಕರೀತಾರೆ, ಅದು ಸುಮಾರು 3 ಮಿಲಿಯನ್ ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಇದು ಹಿಂದೂ ಮಹಾಸಾಗರದಲ್ಲಿ ಭಾರತ ಮತ್ತು ಶ್ರೀಲಂಕಾದಿಂದ ಸೌತ್ ವೆಸ್ಟ್ ಅಲ್ಲಿದೆ. ಕನ್ಯಾಕುಮಾರಿಯಿಂದ ಸರಿಸುಮಾರು 1200 ಕಿಲೋಮೀಟರ್ ದೂರದಲ್ಲಿದೆ. ಮೊದಲಿಗೆ ಇದಕ್ಕೆ ಕಾರಣ ಭೂಫಲಕಗಳ ಕುಸಿತ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಏನೇ ಭೂಫಲಕ ಕುಸಿದ್ರೂ ಕೂಡ ಆ ಮಹಾಸಾಗರದ ಮೇಲ್ಮೈಗಿಂತ ಸುಮಾರು 106 ಮೀಟರ್ಗಳಷ್ಟು ಕೆಳಗಿರೋದಿಕ್ಕೆ ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ ಅಲ್ಲಿ ಹುಟ್ಟುಕೊಳ್ತು. ಇದಕ್ಕೆ ಉತ್ತರ ಹುಡುಕ್ತಾ ಕೋಟ್ಯಂತರ ವರ್ಷಗಳಷ್ಟು ಹಿಂದಿನ ಭೂಮಿಯ ರಚನೆಯ ಮರುಸೃಷ್ಟಿ ಮಾಡೋ ಪ್ರಯತ್ನಗಳು ಆರಂಭ ಆದವು. ಆ ಸಮಯದಲ್ಲಿ ಭೂಮಿಯ ಪದರಗಳ ಚಲನೆ ಹಾಗೂ ಅದರಿಂದ ಒಂದಷ್ಟು ಬದಲಾವಣೆಗಳು ಸಂಶೋಧಕರ ಗಮನ ಸೆಳೆದ್ವು. ಅಲ್ಲಿ ಗೊತ್ತಾಗಿದ್ದೇನು ಅಂದ್ರೆ, ಈ ಭೂಮಿ ನಾವಂದ್ಕೊಂಡ ಹಾಗೆ ಗುಂಡಾಗಿನೋ ಅಥವಾ ಗೋಲಾಕಾರದಲ್ಲೋ ಇಲ್ಲ. ಭೂಮಿಯ ಮೇಲ್ಮೈಯಲ್ಲಿ ಸಾಕಷ್ಟು ವ್ಯತ್ಯಾಸಗಳಿವೆ. ಆದರೂ ಅದು ಸ್ವಲ್ಪ ಗೋಲಾಕಾರಕ್ಕೆ ಹೋಲಿಕೆ ಇರೋದ್ರಿಂದ ಭೂಮಿಯನ್ನ ಗೋಳಾಕಾರದಲ್ಲಿದೆ ಅಂತ ಹೇಳಲಾಗುತ್ತೆ. ಆದ್ರೆ ಭೂಮಿಯಲ್ಲಿರೋ ಗುರುತ್ವ ಶಕ್ತಿಯ ಬದಲಾವಣೆಯಿಂದಾಗಿ ಭೂಮಿಯಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಕೂಡ ಇವೆ. ಅಂಥ ವ್ಯತ್ಯಾಸಗಳಿಂದ ಉಂಟಾಗಿರುವ ವಿಚಿತ್ರನೇ ಈ ಗ್ರಾವಿಟಿ ಹೋಲ್. ಇಲ್ಲಿ ಭೂಮಿಯ ಗುರುತ್ವ ಶಕ್ತಿ ಸಾಗರದ ಆಳದಲ್ಲಿ ಮತ್ತು ಭೂಖಂಡಗಳ ನಡುವಲ್ಲಿ ಬೇರೆ ಬೇರೆ ರೀತಿಯಲ್ಲಿರುತ್ತೆ. ಹೀಗಾಗಿನೇ ಭೂಮಿಯ ಮೇಲ್ಮೈಯಲ್ಲಿ ಸಾಕಷ್ಟು ವ್ಯತ್ಯಾಸಗಳಿವೆ. ಅದರಲ್ಲೂ ಆಫ್ರಿಕನ್ ಬ್ಲಾಬ್ ಮತ್ತು ಪೆಸಿಫಿಕ್ ಬ್ಲಾಬ್ನ ಕಾರಣದಿಂದ ಈ ವ್ಯತ್ಯಾಸ ಸ್ವಲ್ಪ ಹೆಚ್ಚಾಗಿ ಕಂಡುಬರುತ್ತೆ. ಈ 2 ಬ್ಲಾಬುಗಳು ಭೂಮಿಯ ಕೇಂದ್ರ ಬಿಂದುವಿನಿಂದ ಸುಮಾರು 1800 ಮೈಲಿಗಳಷ್ಟು ದೂರದಲ್ಲಿ ರಚನೆಗೊಂಡಿವೆ. ಅಲ್ಲಿ ಗುರುತ್ವ ಶಕ್ತಿ ತುಂಬಾನೇ ಹೆಚ್ಚಿರುತ್ತೆ. ಹಾಗೆ ಜ್ವಾಲಾಮುಖಿಯ ಆಕ್ಟಿವಿಟಿ ಕೂಡ ಅಲ್ಲಿ ಹೆಚ್ಚಾಗಿರುತ್ತೆ. ಸೊ ಈ ಭಾಗದಲ್ಲಿ ಗುರುತ್ವ
ಶಕ್ತಿ ಹೆಚ್ಚಾದ್ರೆ ಮಿಕ್ಕ ಭಾಗಗಳಲ್ಲಿನ ಗುರುತ್ವ ಶಕ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಕಂಡು ಬರುತ್ತೆ. ಅಂಥ ವ್ಯತ್ಯಾಸಗಳು ಕಂಡು ಬರೋ ಜಾಗದಲ್ಲಿ ಈ ಗ್ರಾವಿಟಿ ಹೋಲ್ ಅನ್ನೋದು ಕೂಡ ಒಂದು. ಇಲ್ಲಿ ಏನಾಗಿದೆ ಅನ್ನೋದನ್ನ ನಾವು ನೋಡೋದಾದ್ರೆ, ಕೋಟ್ಯಂತರ ವರ್ಷಗಳ ಹಿಂದೆ ಭೂಮಿಯ ಪದರಗಳಲ್ಲಿ ಚಲನ ಆರಂಭ ಆಯಿತು. ಗೊಂಡ್ವಾನಾದಿಂದ ಭಾರತ, ಆಸ್ಟ್ರೇಲಿಯಾ ಹಾಗೂ ಅಂಟಾರ್ಕ್ಟಿಕಾಗಳು ಬೇರ್ಪಟ್ಟವು. ಲೋವರ್ ಏಷ್ಯಾ ಅಥವಾ ಇವತ್ತಿನ ಏಷ್ಯಾ ಖಂಡದ ಕಡೆಗೆ ಭಾರತ ಚಲಿಸ್ತಾ ಬಂತು. ಆ ಸಂದರ್ಭದಲ್ಲಿ ಏಷ್ಯಾ ಮತ್ತು ಗೊಂಡ್ವಾನಾದ ನಡುವೆ ಥೇತಿಸ್ ಅನ್ನೋ ಸಮುದ್ರ ಒಂದಿತ್ತು. ಆ ಸಮುದ್ರದ ನೀರನ್ನ ಭಾರತದ ಭೂಖಂಡ ಸರಿಸ್ತಾ ಏಷ್ಯಾ ಭೂಖಂಡಕ್ಕೆ ಈ ಭಾರತ ಭೂಖಂಡ ಬಂದು ಢಿಕ್ಕಿ ಹೊಡಿತು. ಆ ಸಂದರ್ಭದಲ್ಲಿ ಥೇತಿಸ್ ಸಮುದ್ರದ ತಳಭಾಗದಲ್ಲಿನ ಪದರ ಭೂಮಿಯ ಮ್ಯಾಂಟಲ್ನ ಒಳಕ್ಕೆ ಸೇರ್ಕೊಳ್ತು. ಏಷ್ಯಾ ಖಂಡದ ಕಡೆ ಇದ್ದ ಪದರಗಳು ಮೌಂಟ್ ಎವರೆಸ್ಟ್ನ ಭಾಗ ಕೂಡ ಆದವು. ಹೀಗೆ ಸಮುದ್ರದ ಭಾಗ ಮತ್ತು ಭೂಮಿ ಎರಡೂ ಸೇರ್ಕೊಂಡ ಪರಿಣಾಮ ಆ ಭೂಮಿಯ ರಚನೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡು ಬಂತು. ಯಾಕೆಂದ್ರೆ ಥೇತಿಸ್ ಸಮುದ್ರದ ಕೆಳಗಿನ ಪದರ ತುಂಬಾ ತಣ್ಣಗಿತ್ತು, ಹಾಗೆ ಆ ಭಾಗದಲ್ಲಿನ ಭೂಮಿಯ ಮ್ಯಾಂಟಲ್ ಬಿಸಿ ಇತ್ತು. ಇಲ್ಲಿ ಯಾವಾಗ ಥೇತಿಸ್ ಪದರ ಮ್ಯಾಂಟಲ್ ಅನ್ನ ಸೇರ್ಕೊಳ್ತೋ ಅಲ್ಲಿನ ಉಷ್ಣಾಂಶದಲ್ಲಿ ವ್ಯತ್ಯಾಸ ಕಂಡು ಬಂತು. ತುಂಬಾ ಬಿಸಿಯಾಗಿದ್ದ ಮ್ಯಾಂಟಲ್ ಥೇತಿಸ್ ಪದರದ ಕಾರಣದಿಂದ ಕೂಲ್ ಆಯಿತು. ಅಲ್ಲಿ ವಿಶೇಷವಾದ ಕಲ್ಲುಗಳು ರಚನೆ ಆದವು. ಆ ಕಲ್ಲುಗಳಲ್ಲಿ ಬಬಲ್ಗಳನ್ನು ವಿಜ್ಞಾನಿಗಳು ಪತ್ತೆ ಮಾಡಿದ್ರು. ಆ ಕಲ್ಲುಗಳು ತುಂಬಾ ಲೈಟ್ ಆಗಿದ್ವು. ಸೊ ಆ ಭಾಗದಲ್ಲಿನ ಗುರುತ್ವಾಕರ್ಷಣೆಯ ಶಕ್ತಿ ಕಡಿಮೆ ಆಯಿತು. ಯಾವಾಗ ಗುರುತ್ವಾಕರ್ಷಣ ಶಕ್ತಿ ಕಡಿಮೆ ಆಯಿತೋ ಅಲ್ಲಿಗೆ ನೀರನ್ನಾಗಲಿ ಮತ್ತಿನ್ಯಾವುದೇ ವಸ್ತುವನ್ನಾಗಲಿ ಹೆಚ್ಚು ಸೆಳೆಯೋದಕ್ಕೆ ಆ ಭೂಪ್ರದೇಶಕ್ಕೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ಅಷ್ಟು ಭೂಪ್ರದೇಶ ಸಾಮಾನ್ಯ ಸಮುದ್ರ ಮಟ್ಟಕ್ಕಿಂತ ಕಡಿಮೆ ಆಳವನ್ನು ಹೊಂದಬೇಕಾಗಿ ಬಂತು. ಅರೆ ಇದು ಹೆಂಗ್ರಿ ಸಾಧ್ಯ ಆಗುತ್ತೆ? ಗುರುತ್ವಾಕರ್ಷಣ ಶಕ್ತಿ ಕಡಿಮೆ ಇದೆ ಅಂದಮೇಲೆ ನೀರು ಮೇಲಕ್ಕಲ್ವಾ ಚಿಮ್ಮಬೇಕು, ಅದು ಕೆಳಕ್ಕೆ ಹೆಂಗೆ ಹೋಗೋದಿಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಬಂದೇ ಬರುತ್ತೆ ಮತ್ತು ಬಂದಿರುತ್ತೆ ಕೂಡ. ಗೆಳೆಯರೆ, ಅಲ್ಲಿ ಗುರುತ್ವಾಕರ್ಷಣ ಶಕ್ತಿ ಕಡಿಮೆ ಇದೆ ಅಂದಮೇಲೆ ಆ ಭಾಗಕ್ಕೆ ನೀರನ್ನು ಸೆಳೆಯುವ ಶಕ್ತಿ ಕೂಡ ಕಡಿಮೆ ಆಗುತ್ತೆ. ಸಮುದ್ರದಲ್ಲಿ ನೀರು ನಮ್ಮ ಕಣ್ಣಿಗೆ ಒಂದೇ ಕಡೆ ನಿಂತಂತೆ ಕಾಣ್ತಾ ಇದ್ರೂ ಕೂಡ ಅದು ನಿಂತಿರೋದಿಲ್ಲ, ಅದು ಕೂಡ ಚಲಿಸ್ತಾ ಇರುತ್ತೆ. ಈ 12 ಲಕ್ಷ ಚದರ ಕಿಲೋಮೀಟರ್ ಭೂಭಾಗ ಇದೆ ನೋಡಿ, ಇಲ್ಲಿ ಗುರುತ್ವಾಕರ್ಷಣ ಶಕ್ತಿ ಕಡಿಮೆ ಇರೋದ್ರಿಂದ ಸಮುದ್ರದ ಬೇರೆ ಭಾಗದಲ್ಲಿನ ನೀರು ಈ ಭಾಗಕ್ಕೆ ಬರುವುದು ಕಡಿಮೆ ಆಗುತ್ತೆ. ಹೀಗಾಗಿ ಅಲ್ಲಿ ನೀರು ಕಡಿಮೆಯಾಗಿ ನೀರಿನ ಮಟ್ಟ ಬೇರೆ ಕಡೆಗಿಂತಲೂ ಅಲ್ಲಿ ಕಡಿಮೆನೇ ಕಾಣುತ್ತೆ. ಇನ್ನು ಅಲ್ಲಿ ಗ್ರಾವಿಟಿ ಹೋಲ್ ಇದೆ ಅಂದ ಕೂಡಲೇ ಅಲ್ಲೊಂದು ಸುಳಿ ಅಂಥದ್ದೇನೂ ಇಲ್ಲ. ಈ ಹಿಂದೆ ಊಹೆ ಮಾಡಿದ ಹಾಗೆ ಅಲ್ಲಿ ಕುಳಿಯೂ ಇಲ್ಲ. ಬದಲಾಗಿ ಗುರುತ್ವಾಕರ್ಷಣ ಶಕ್ತಿ ಕಡಿಮೆ ಇರೋ ಕಾರಣದಿಂದ ಅಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗಿದೆ. ಹೀಗಾಗಿ ಹಿಂದೂ ಮಹಾಸಾಗರದಲ್ಲಿ ಈ ಭಾಗ ಬೇರೆ ಭಾಗಕ್ಕಿಂತಲೂ ಕಡಿಮೆ ಮಟ್ಟದಲ್ಲಿದೆ. ಹಾಗಂತ ಅದು ಸಾಮಾನ್ಯ ನೋಟಕ್ಕೆ ಗೊತ್ತು ಕೂಡ ಆಗೋದಿಲ್ಲ. ಅಂದ್ರೆ ಹಿಂದೂ ಮಹಾಸಾಗರದಲ್ಲಿ ಚಲಿಸುವ ಯಾವುದೇ ಹಡಗುಗಳು ಕೂಡ ಈ ಗ್ರಾವಿಟಿ ಹೋಲ್ ಹತ್ರ ಚಲಿಸುವಾಗ ಅಥವಾ ಆ ಪ್ರದೇಶದಲ್ಲಿ ಸಂಚಾರ ಮಾಡುವಾಗ ಅಲ್ಲಿ ಅವರಿಗೆ ನಾವು ಗುಂಡಿಯಲ್ಲಿ ಇಳಿತಾ ಇದ್ದೀವಿ ಅಂತಲೋ ಅಥವಾ ನಾವು ರೋಡಲ್ಲಿ ಹೋಗುವಾಗ ಒಂದು ಡೌನ್ ಇಳಿದು ಮೇಲಕ್ಕೆ ಹತ್ತುತ್ತೀವಲ್ಲ ಆ ಥರ ಅನ್ಸೋದಾಗ್ಲಿ, ಗ್ರಾವಿಟಿ ಹೋಲ್ ಇರೋ ಜಾಗದಿಂದ ಹೊರಬರೋ ಸಂದರ್ಭದಲ್ಲಿ ತುಂಬಾ ಕಷ್ಟಪಟ್ಟು ಮೇಲಕ್ಕೆ ಹತ್ತುತ್ತಾ ಇದ್ದೀವಿ ಅಂತಲೋ ಆ ಥರದ್ದೇನು ಅನಿಸೋದಿಲ್ಲ. ಅಷ್ಟರ ಮಟ್ಟಿಗೆ ಪ್ರಕೃತಿ ಅದನ್ನು ಬ್ಯಾಲೆನ್ಸ್ ಮಾಡಿ ಇಟ್ಕೊಂಡಿದೆ. ಆದರೆ ಸ್ಯಾಟಲೈಟ್ ಇಮೇಜಿಂಗ್ ಮೂಲಕ ಈ ಗ್ರಾವಿಟಿ ಹೋಲನ್ನು ಕ್ಲಿಯರ್ ಆಗಿ ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ತುಂಬ ಗಮನಿಸಿದರೆ ಹಡಗುಗಳು ಆ ಭಾಗಕ್ಕೆ ಬಂದಾಗ ಹಡಗು ಮತ್ತು ಅದರಲ್ಲಿನ ಜನರ ತೂಕ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಅಂತ ಅನಿಸುತ್ತಾದರೂ ಅದು ತೀರಾ ಗಮನಕ್ಕೆ ಬರುವಷ್ಟೇನೂ ಆಗೋದಿಲ್ಲ. ಸೊ ಇಲ್ಲಿ ಭೂಪದರಗಳ ಚಲಿಸುವಿಕೆ, ಥೇತಿಸ್ ಸಮುದ್ರದ ಪದರದ ಚಲನೆ ಇಲ್ಲಿನ ಗುರುತ್ವಾಕರ್ಷಣ ಶಕ್ತಿಯನ್ನು ಕಡಿಮೆ ಮಾಡಿದೆ ಅನ್ನೋ ರಹಸ್ಯವನ್ನ IIScಯ ವಿಜ್ಞಾನಿಗಳು ಹೇಳಿದ್ದಾರೆ. ಈಗ ಅದನ್ನು ಜಗತ್ತು ಒಪ್ಪಿಕೊಳ್ತಾ ಇದೆ. ಸ್ನೇಹಿತರೆ, 1920-30 ನಡುವಿನ ದಶಕದಲ್ಲಿ ಈ ಗ್ರಾವಿಟಿ ಹೋಲನ್ನು ಮೊದಲ ಬಾರಿಗೆ ಡಚ್ನ ಜಿಯೋಫಿಸಿಸಿಸ್ಟ್ ಫಿಲಿಕ್ಸ್ ಆಂಡ್ರಿಸ್ ವೆನಿಂಗ್ ಮೆನೆಜ್ ಪತ್ತೆ ಮಾಡಿದ್ದ. ಅವತ್ತಿಗೆ ಆತ ನಡೆಸ್ತಾ ಇದ್ದ ಶಿಪ್ ಬೇಸ್ಡ್ ಗ್ರಾವಿಟಿ ಸ್ಟಡಿಯ ಭಾಗವಾಗಿ ಈ ಗ್ರಾವಿಟಿ ಹೋಲ್ ಪತ್ತೆ ಆಯಿತು. ಆ ಬಳಿಕ ಇದರ ಬಗ್ಗೆ ಹೆಚ್ಚಿನ ಚರ್ಚೆ ಹಾಗೂ ಸಂಶೋಧನೆಗಳು ಆರಂಭ ಆದವು. 1970 ನಂತರ ಅವತ್ತಿಗೊಂದಷ್ಟು ಜನ ಸಿ ಡೈವರ್ಸ್ ಹಿಂದೂ ಮಹಾಸಾಗರದಲ್ಲಿ ಸಂಶೋಧನೆಯನ್ನು ನಡೆಸ್ತಾ ಇದ್ದ ಸಂದರ್ಭದಲ್ಲಿ ಒಂದಷ್ಟು ಪ್ರದೇಶದಲ್ಲಿ ಅವರಿಗೆ ವಿಪರೀತ ಅನ್ನೋಷ್ಟು ಸೆಳೆತ ಇದೆ ಅನ್ನೋದು ಅನುಭವಕ್ಕೆ ಬಂತಂತೆ. ಆ ಸೆಳೆತದಿಂದ ಹೊರಬರೋದಕ್ಕೆ ಕಷ್ಟ ಆಗ್ತಾ ಇತ್ತು ಅನ್ನೋದು ಅವರ ವಾದ. ಆ ನಂತರ ಆ ಜಾಗದ ಬಗ್ಗೆ
ಬಗ್ಗೆ ಹೆಚ್ಚಿನ ಸಂಶೋಧನೆಗಳಿಗೆ ವಿಜ್ಞಾನಿಗಳು ಮುಂದಾಗ್ತಾರೆ. ಅಲ್ಲಿ ಹಿಂದೂ ಮಹಾಸಾಗರದ ತಳಭಾಗವನ್ನ ಮ್ಯಾಪಿಂಗ್ ಮಾಡೋ ಕೆಲಸ ನಡೆಯುತ್ತೆ. ಅವತ್ತಿಗಿದ್ದ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿ ಆ ಸೆಳೆತಕ್ಕೆ ಕಾರಣ ಏನು ಅನ್ನೋದನ್ನ ಪತ್ತೆ ಮಾಡೋ ಕೆಲಸವನ್ನ ಮಾಡಲಾಯಿತು. ಆಗ ಅಲ್ಲಿ ಆ ಸೆಳೆತಕ್ಕೆ ಕಾರಣ ಬೇರಿನ್ನೇನು ಅಲ್ಲ, ಟೈಡಲ್ ಥಿಯರಿ ಅನ್ನೋ ನಿರ್ಧಾರಕ್ಕೆ ಬರಲಾಯಿತು. ಆದರೆ ಈಗ ಅದ್ಯಾವುದೂ ಅಲ್ಲ, ಭೂಪದರಗಳ ಚಲಿಸುವಿಕೆ ಹಾಗೂ ಮ್ಯಾಂಟಲ್ನ ಕಾರಣದಿಂದಾಗಿ ಅಲ್ಲೊಂದು ಗ್ರಾವಿಟಿ ಹೋಲ್ ಉಂಟಾಗಿದೆ, ಅಲ್ಲಿ ಗುರುತ್ವಾಕರ್ಷಣ ಶಕ್ತಿ ಕಡಿಮೆ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಈ ಜಗತ್ತು ಹಾಗೇನೆ, ಆಯಾ ಸಂದರ್ಭದಲ್ಲಿ ಸಂಶೋಧನೆಗಳಿಂದ ಏನೆಲ್ಲ ಮಾಹಿತಿಯನ್ನು ನಾವು ಪಡಿತೀವೋ ಅದು ನಿಜ ಅಂತ ಜಗತ್ತು ಭಾವಿಸುತ್ತೆ. ಆದರೆ ಪ್ರಕೃತಿ ಅನ್ನೋದು ನಮಗೆ ಮೀರಿದ ರಹಸ್ಯಗಳನ್ನ ಹೊಂದಿದೆ. ಅಂಥ ರಹಸ್ಯಗಳ ಪೈಕಿ ಈ ಇಂಡಿಯನ್ ಓಷನ್ ನ ಜಿಯಾಯ್ಡ್ ಲೋ ಕೂಡ ಒಂದಾಗಿದ್ದು, ಇದರ ಬಗ್ಗೆ ಇನ್ನಷ್ಟು ಸಂಶೋಧನೆಗಳಾಗೋ ಸಾಧ್ಯತೆ ಇದೆ. ಸದ್ಯಕ್ಕೆ ಈ ಹೋಲ್ ಏನಿದೆ ಅದರ ಆಳ ಇನ್ನಷ್ಟು ಹೆಚ್ಚಾಗಬಹುದಾದ ಯಾವ ಸೂಚನೆಗಳು ಸಿಕ್ಕಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಪ್ರಕೃತಿಯ ಆಟ ಹೇಗಿರುತ್ತೆ ಅನ್ನೋದನ್ನ ಹೇಳೋದಕ್ಕೆ ಬರೋದಿಲ್ಲ. ಇನ್ನು ಈ ಹಿಂದೂ ಮಹಾಸಾಗರ ಜಗತ್ತಿನ 3ನೇ ಅತಿ ದೊಡ್ಡ ಮಹಾಸಾಗರ. ಇದು ಭಾರತದ ಕರಾವಳಿಯನ್ನು ಒಳಗೊಂಡು ಪಶ್ಚಿಮದಲ್ಲಿ ಆಫ್ರಿಕಾ, ಪೂರ್ವದಲ್ಲಿ ಆಸ್ಟ್ರೇಲಿಯಾ ಹಾಗೂ ದಕ್ಷಿಣದಲ್ಲಿ ಅಂಟಾರ್ಟಿಕಾದ ನಡುವೆ ಇದೆ. ಸುಮಾರು 7,05,60,000 ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣವನ್ನ ಇದು ಹೊಂದಿದೆ. ಅಲ್ಲದೆ ಬಂಗಾಳ ಕೊಲ್ಲಿಯಿಂದ ಅಂಟಾರ್ಟಿಕಾವರೆಗೆ ಸುಮಾರು 9,600 ಕಿಲೋಮೀಟರ್ ಉದ್ದ ಇರೋ ಈ ಮಹಾಸಾಗರ ಆಫ್ರಿಕಾದಿಂದ ಆಸ್ಟ್ರೇಲಿಯಾದವರೆಗೆ 7,600 ಚದರ ಕಿಲೋಮೀಟರ್ ಅಗಲ ಕೂಡ ಇದೆ. ಈ ಸಾಗರದಲ್ಲಿ ಕೆಂಪು ಸಮುದ್ರ, ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ, ಅಂಡಮಾನ್ ಸಮುದ್ರ, ಲಕ್ಷದ್ವೀಪ ಸಮುದ್ರ, ಸೊಮಾಲಿ ಸಮುದ್ರ ಇವೆಲ್ಲ ಭಾಗ ಆಗಿವೆ. ಅಲ್ಲದೆ ಈ ಸಾಗರ ಜಗತ್ತಿನ ನೀರಿನ ಪ್ರಮಾಣದಲ್ಲಿ 19.8% ಭಾಗವನ್ನು ಹೊಂದಿದೆ. ಇನ್ನು ಹಿಂದೂ ಮಹಾಸಾಗರದ ಸರಾಸರಿ ಆಳ ಸುಮಾರು 3,741 ಮೀಟರ್ಗಳಷ್ಟಿದ್ದು, ಇದರಲ್ಲಿರೋ ಅತಿ ಆಳದ ಪ್ರದೇಶ ಅಂತ ಗುರುತಿಸಲ್ಪಟ್ಟ ಜಾಗದಲ್ಲಿ ಸುಮಾರು 7,906 ಮೀಟರ್ಗಳಷ್ಟು ಆಳ ಇದೆ. ಅಂದ್ರೆ 25,938 ಅಡಿಗಳಷ್ಟು ಆಳ ಇದೆ ಅಂತ ಗುರುತಿಸಲಾಗಿದೆ. ಈ ಸಾಗರ ಬಯೋಡೈವರ್ಸಿಟಿಗೆ ಹೆಸರಾಗಿದ್ದು, ಇಲ್ಲಿ ಸುಮಾರು 80,000 ಚದರ ಕಿಲೋಮೀಟರ್ಗೂ ಅಧಿಕ ಮ್ಯಾಂಗ್ರೋವ್ ಕಾಡುಗಳಿವೆ. ಅದರಲ್ಲಿ ಇಂಡೋನೇಷ್ಯಾ ಇದರ ಅರ್ಧ ಪಾಲನ್ನ ಹೊಂದಿರುವುದು ಮತ್ತೊಂದು ವಿಶೇಷ. ಇಂಥ ಹಿಂದೂ ಮಹಾಸಾಗರದಲ್ಲಿ ಕಾಣುವ ಮತ್ತೊಂದು ವಿಶೇಷನೇ ಈ ಗ್ರಾವಿಟೇಷನ್ ಹೋಲ್. ಇದು ಶ್ರೀಲಂಕಾದಿಂದ ಸ್ವಲ್ಪ ದಕ್ಷಿಣಕ್ಕೆ, ಮಾಲ್ಡೀವ್ಸ್ಗೂ ಹತ್ತಿರದಲ್ಲಿ ಅಂತಾರಾಷ್ಟ್ರೀಯ ಜಲಮಾರ್ಗದಲ್ಲೇ ಇದೆ. ಆದರೂ ಇದು ಯಾವ ಸಮಸ್ಯೆಗಳಿಗೂ ಕಾರಣ ಆಗ್ತಾ ಇಲ್ಲ. ಇದು ಗೆಳೆಯರೆ ಹಿಂದೂ ಮಹಾಸಾಗರದಲ್ಲಿದೆ ಅಂತ ಹೇಳಲಾಗ್ತಾ ಇರುವ ಗ್ರಾವಿಟಿ ಹೋಲ್ ಅನ್ನೋ ಪ್ರಾಕೃತಿಕ ವಿಸ್ಮಯದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.